ಇದು ಎಲ್ಲ ಮುಸುರೆಯನ್ನು ತಿಕ್ಕಿ ಬಂದಿದ್ದೇನೆ. ಆದರೆ ನಿನ್ನೆ ರಾತ್ರಿಯಿಂದ ನಾನು ಊಟ ಮಾಡಿಲ್ಲ. ನನಗೆ ತುಂಬ ಹೊಟ್ಟೆ ಹಸುವಾಗ್ತಾ ಇದೆ ಅಮ್ಮ. ಊಟ ಮಾಡಿ ಬರುತ್ತೇನೆ. ಆಹಾ, ಬಿಟ್ಟಿ ಕೂಳು ಸಿಕ್ಕ ಮಾತ್ರಕ್ಕೆ ಹೊಟ್ಟೆ ಅಲ್ಲ ಊಟ ಮಾಡಕ್ಕೆ. ಮೊದಲು ನನ್ನ ಕಾಲು ಯಾಕೋ ನೋವ್ತಾ ಇದೆ, ಒತ್ ಬಾ. ಆಯ್ತಮ್ಮ, ಹಾಗೆ ಆಗಲಿ. ಸರಿಯಾಗಿ ಕಾಲು ಹೊತ್ತಕ್ಕೂ ಬರಲ್ವೇನೆ? ಏನು ನನ್ನ ಕಾಲನ್ನ ಮುರಿಬೇಕಂತ ಮಾಡಿದೀಯೇನೆ? ಓಹೋ, ಅಕ್ಕ ತಂಗಿಯವರು ಯಾವುದೋ ಒಂದು ವಿಶೇಷ ಕಾರ್ಯದಲ್ಲಿ ತೊಡಗಿದ್ದೀರಂತ ಕಾಣ್ತಾ ಇದೆಯಲ್ಲ. ಓ ರಾಮು ಅಣ್ಣ, ಈಗ ಬಂದಿಯಾ? ಬಾರಪ್ಪ. ನನ್ನ ತಂಗಿ ಸವಿತಾಳ ಕಿವಿಯಲ್ಲಿ ಬಂಗಾರದ ಬುಗುಡಿಯನ್ನು ಇಡುತ್ತಿದ್ದೆ ಅಲ್ವೇನೆ ಸವಿತಾ? ಎಷ್ಟೊಂದು ಪ್ರೀತಿ ವಾತ್ಸಲ್ಯವಮ್ಮ ನನ್ನ ತಂಗಿ ಮೇಲೆ ನಿನಗೆ. ನನ್ನ ತಂಗಿ ದೇವ ಮಂದಿರಕ್ಕೆ ಸೊಸೆಯಾಗಿ ಬಂದದ್ದು ಅವಳ ಭಾಗ್ಯದ ಬಾಗಿಲು ತೆಗೆದಂತಾಗಿದೆ. ಹೌದಣ್ಣ. ತಂಗಿ, ಒಂದು ಸೀರೆಯನ್ನು ತಂದ ಕೊಡದಷ್ಟು ನಿರ್ಗತಿಕ ನಾನಾಗಿರುವಾಗ ಎಲ್ಲಿಂದ ಮಾಡಿಸಲನ್ನ ಈ ಬಂಗಾರದ ಒಡವೆನಾ? ತಂಗಿ, ಹೇಗಿದ್ದೀಯಮ್ಮ ಈ ಅಂದದ ಅರಮನೆಯಲ್ಲಿ? ಅಣ್ಣ, ಈ ಅಂದದ ಅರಮನೆ ಸಿಗಬೇಕಾದ್ರೆ ನಾನು ಪುಣ್ಯ ಮಾಡಿ ಬಂದಿದ್ದೇನಣ್ಣ, ಪುಣ್ಯ ಮಾಡಿ ಬಂದಿದ್ದೇನೆ ಅಣ್ಣ. ದೇವರಂತ ಪತಿ, ಇನ್ನೊಂದು ತಾಯಿಯ ಸ್ಥಾನದಲ್ಲಿ ನಿಂತು ನೋಡಿಕೊಳ್ಳುತ್ತಿರುವ ಈ ನನ್ನ ಅಕ್ಕ, ಅದು ಅಲ್ಲದೆ ತಂದೆಯ ಸ್ಥಾನದಲ್ಲಿರುವ ಭಾವನವರು, ಇದನ್ನೆಲ್ಲ ಪಡೆಯುವುದಕ್ಕೆ ನಾನು ಪುಣ್ಯ ಮಾಡಿ ಬಂದಿದ್ದೇನೆ ಅಣ್ಣ. ಲಕ್ಷ್ಮಣನ್ನ ಹೇಗಿದ್ದಾನೆ ಅಣ್ಣ? ಲಕ್ಷ್ಮಣ ಚೆನ್ನಾಗಿದೆ ತಂಗಿ. ಹೌದು, ಭಾವಂದಿರು ಒಬ್ಬರು ಕಾಣ್ತಾ ಇಲ್ವಲ್ಲ? ಅವರು ಮತ್ತು ಸುರೇಶ ತೋಟಕ್ಕೆ ಹೋಗಿದಾರಣ್ಣ. ಹೌದು, ನಾಗರ ಪಂಚಮಿ ಹಬ್ಬ ಸಮೀಪ ಬಂತು ಅಂತ ತಂಗಿನ ಕರೆಯಕ್ಕೆ ಬಂದೇನಣ್ಣ. ಹೌದು ತಂಗಿ, ನಿನ್ನ ಮಾತಿನಂತೆ ನಾಗರ ಪಂಚಮಿ ಹಬ್ಬಕ್ಕೆ ಕರೆಯಲು ಬಂದಿದ್ದೇನೆ. ಆಯ್ತಣ್ಣ, ನಿಮ್ಮ ಮಾವನವರು ಬಂದ ಮೇಲೆ ವಿಚಾರ ಮಾಡಿಕೊಂಡು ಕರೆದುಕೊಂಡು ಹೋಗು. ಸವಿತಾ, ಅಣ್ಣ ಊಟ ಮಾಡಿ ಯಾವ ಹೊತ್ತಾಯ್ತೋ ಏನೋ. ಹೋಗಮ್ಮ, ಊಟ ಬಡಿಸಿ ಹೋಗಮ್ಮ ಒಳಗಡೆ. ಆಯ್ತಮ್ಮ. ಅಣ್ಣ ನಡೆಯಣ್ಣ, ಒಳಗಡೆ ಊಟ ಮಾಡುವಂತೆ. ನಾಗರ ಪಂಚಮಿ ಹಬ್ಬ ಅಂತ ನೆವ ಹಾಕಿ ಬಿಟ್ಟಿ ಕೂಳು ತಿನ್ನಕ್ ಬಂದಿದ್ದಾನೆ ಇವನು. ಇವನಿಗೇನಾದ್ರೂ ಒಂದು ಗತಿ ಕಾಣಿಸಲೇಬೇಕು. ಅಲ್ಲಿವರೆಗೂ ತೃಪ್ತಿಲ್ಲ. ಈ ಬಂಗಾರದ ಒಡವೆಯನ್ನು ಈ ಕೈಚೀಲಲ್ಲಿ ಹಾಕಿ ಈ ರಾಮುಗೆ ಕಳ್ಳತನದ ಅಪವಾದ ಹೊರಿಸಲೇಬೇಕು. ರಾಮು ಅಣ್ಣ, ರಾಮು ಅಣ್ಣ, ರಾಮು ಅಣ್ಣ. ಹಾ ತಂಗಿ, ಕರೆದೇನಮ್ಮ? ಅಣ್ಣ, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ರಂಗ ತೋಟಕ್ಕೆ ಹೋಗಿದ್ದಾನೆ, ಬರೋದು ತಡವಾಗಬಹುದು. ಹೋಗಿ ಸ್ವಲ್ಪ ಬಾಜಾರಿಗೆ ಹೋಗಿ ಸ್ವಲ್ಪ ಸಂತೆ ತಗೊಂಬಂದ್ಬಿಡಣ್ಣ. ಇತ್ತುಗೋ ಅಣ್ಣ ಕೈ ಚೀಲ. ಇದೇನು ತಂಗಿ, ಚೀಲ ತುಂಬಾ ಭಾರವಾಗಿದೆಯಲ್ಲ? ಅದರಲ್ಲಿ ಇನ್ನೂ 2 ಚೀಲಗಳಿವೆ ಅಣ್ಣ. ಬೇಗ ಹೋಗಿ ಸಂತೆ ಮಾಡ್ಕೊಂಬಾ ಅಣ್ಣ. ಆಯ್ತಮ್ಮ. ಹಲೋ, ಪೊಲೀಸ್ ಸ್ಟೇಷನ್. ತನ್ನ ತಂಗಿಯನ್ನು, ನಾನು ಶ್ರೀಮತಿ ಕವಿತಾ ಮಾತನಾಡುತ್ತಿರೋದು. ತನ್ನ ತಂಗಿಯನ್ನು ಕರೆದುಕೊಂಡು ಹೋಗು ಬಂದ ರಾಮು ನಮ್ಮ ಮನೆಯಲ್ಲಿರುವ ತಿಜೋರಿಯನ್ನು ಒಡೆದು ಕಳ್ಳತನ ಮಾಡಿದ್ದಾನೆ. ನಮ್ಮ ಒಡವೆನೆಲ್ಲ ಕಳ್ಳತನ ಮಾಡಿದ್ದಾನೆ. ಬೇಗ ಅವನು ಕರೆದುಕೊಂಡು ಅರೆಸ್ಟ್ ಮಾಡಿ. ಏನು ರಾಮು ಗತಿ? ಲೇ ಸವಿತಾ, ಲೇ ಸವಿತಾ, ಬೇಗ ಒಂದು ಕಪ್ ಕಾಫಿ ಮಾಡ್ಕೊಂಬಾರೆ. ಆಯ್ತಮ್ಮ, ಈಗಲೇ ತೆಗೆದುಕೊಂಡು ಬರ್ತೇನೆ.
ತೆಗೆದುಕೊಳ್ಳಮ್ಮ. ಎಷ್ಟೊತ್ತಿ ಅದು ಕಾಫಿ ತರೋಕೆ? ಥೂ, ಇದೊಂದು ಕಾಫಿನ ಸಕ್ಕರೆ ಕಮ್ಮಿ ಹಾಕಿದ್ಯಲ್ಲಿ. ನನಗೇನೋ ಸಕ್ಕರೆ ರೋಗ ಇದೆ ಅಂತ ಮಾಡಿದ್ಯಾ ಏನೋ? ಸಕ್ಕರೆ ಜಾಸ್ತಿ ಹಾಕೊಂಡ್ ಬರೋಕೆ ನಿನ್ಗೇನಾಗೈತೆ ದಾಡಿ? ಕವಿತಾ ಅವರೇ, ತೆಗೆದುಕೊಳ್ಳಿ ನಿಮ್ಮ ಒಡವೆಗಳನ್ನು. ಈ ಕಳ್ಳನ ಮಗನ ಜೈಲಿನಲ್ಲಿ ಹಾಕಿ ಒದ್ದು ಬುದ್ಧಿ ಕಲಿಸುತ್ತೇನೆ. ಇನ್ಸ್ಪೆಕ್ಟರ್, ನನ್ನ ಒಡವೆಯನ್ನು ವಾಪಸ್ ತಂದು ಕೊಟ್ಟಿದ್ದಕ್ಕೆ ನಾನು ಯಾವಾಗಲೂ ನಿಮಗೆ ಚಿರಋಣಿಯಾಗಿರುತ್ತೇನೆ. ಅಯ್ಯೋ ಇನ್ಸ್ಪೆಕ್ಟರ್, ದಯವಿಟ್ಟು ನಮ್ಮಣ್ಣನ ಕೈಗೆ ನೀವು ಬೇಡಿಯನ್ನು ಹಾಕಬೇಡಿ. ನೋಡಿ, ನಮ್ಮಣ್ಣನ ಗೌರವವನ್ನು ಮಣ್ಣು ಪಾಲು ಮಾಡಬೇಡಿ ಈ ಸಮಾಜದಲ್ಲಿ. ನನ್ನ ಅಣ್ಣ ನಿರಪರಾಧಿ. ಅವನ ಕೈಗೆ ಈ ರೀತಿ ಬೇಡಿಯನ್ನು ಹಾಕಬೇಡಿ. ಇದು ಎಲ್ಲ ಈ ಮೋಸಗಾರ್ತೆ ಕೈವಡ. ಇವಳು ಹೆಣ್ಣಲ್ಲ, ಇವಳಂತೂ ಹೆಮ್ಮಾರಿ ನಮ್ಮ ಮನೆಯನ್ನು ಹಾಳು ಮಾಡಲು ಬಂದಿದ್ದಾಳೆ. ಸಾಕು, ಬಾಯಿ ಮುಚ್ಚೆ. ಇಷ್ಟೊತ್ತಿನವರೆಗೂ ಮೂಕ ಪಶುವಾಗಿರುವ ನೀನು ಇದ್ದಕ್ಕಿದ್ದಂತೆ ರೌದ್ರಾವತ ತಾಳ್ತಿರುವೆಯಾ? ಮಳ್ಳಿಯಾಗಿ ಬಿದ್ದಿರುವುದೇ ನಿನ್ನ ಈ ಮನೆಯಲ್ಲಿ ಕೆಲಸ. ಕವಿತಾ, ನನ್ನ ಎದುರುಗಡೆ ನನ್ನ ತಂಗಿಯ ಕಪಾಳಿಗೆ ಹೊಡೆಯುತ್ತೇನೆ ಕುಲಪಾತಕಿ. ತೂ, ನೀನು ಸತ್ಯದವಳು ಎಂದು ನಿನ್ನ ಕೈಯಿಂದ ಹಾಲು ಕುಡಿದರೆ ನಾನು ಕುಡಿದ ಮೇಲೆ ಗೊತ್ತಾಯಿತು ನಾನು ಕುಡಿದಿದ್ದು ಕಳ್ಳಿ ಹಾಲು ಎಂದು. ತೂ, ನನ್ನ ತಂಗಿ ನಿನ್ನ ಮೋಸದ ಪರದೆಯಲ್ಲಿ ಎಷ್ಟೇ ಸಂಕಷ್ಟವನ್ನು ಅನುಭವಿಸ್ತಾ ಇದ್ರು ನಿನ್ನನ್ನು ದೇವತೆ ಸ್ಥಾನದಲ್ಲಿಟ್ಟಿದ್ದಾಳೆ. ತಂಗಿ, ನೀನು ತಿಳಿದುಕೊಂಡಿರುವ ಹಾಗೆ ಈ ಅಮಾಯಕ ಹೆಣ್ಣು ದೇವತೆ ಅಲ್ಲಮ್ಮ, ದೆವ್ವ. ಕವಿತಾ ದೇವಿ ಅವರೇ, ಏನಿ ನಾಯಿ ನಿಮ್ಮ ಮನೆ ಅನ್ನ ತಿಂದು ನಿಮಗೆ ಬೊಗಳ್ತಾ ಇದೆಯಲ್ಲ, ಇದರ ಬಾಯಿಗೆ ಬರೀ ಹಾಕಲೇಬೇಕು. ಲೇಡಿ ಇನ್ಸ್ಪೆಕ್ಟರ್, ಕಾಕಿ ಹಾಕಿದ ಮಾತ್ರಕ್ಕೆ ನೀನೇನು ಸತ್ಯ ಹರಿಶ್ಚಂದ್ರನ ಮೊಮ್ಮಗನಲ್ಲ. ಇವಳು ಈ ರೀತಿ ತನ್ನ ಪ್ರವೇಶ ಮಾತಾಡೋದಕ್ಕೆ ಎಷ್ಟು ಹಣ ಕೊಟ್ಟಿದ್ದಾಳೆ ನಿನಗೆ? ಇವಳು ಲಂಚದ ಹಣ ತಿಂದು ಕೊಬ್ಬಿದ ಹಂದಿಯಾಗಿ ನಿರಪರಾಧಿಯಾದ ನನ್ನ ಕೈಗೆ ಶಿಕ್ಷೆ ಕೊಟ್ಟಿದ್ದ ನಿನ್ನ ಮೋಸದ ಕಾನೂನನ್ನು ನಾನು ಬಲ್ಲೆ. ಇನ್ಸ್ಪೆಕ್ಟರ್, ಕಳ್ಳ ಕದ್ದಿಲ್ಲ ಅಂದ ಮಾತ್ರಕ್ಕೆ ಕದ್ದಿದ್ದು ಯಾವತ್ತೂ ಸುಳ್ಳಾಗುವುದಿಲ್ಲ. ಬಲಗಾಯಿ ಹುಣ್ಣಿಗೆ ಕನ್ನಡಿ ಬೇಕೆ? ಲಾಕಪ್ನಲ್ಲಿ ಹೋದ್ರೆ ನೀನೇ ಒಪ್ಕೋತೀಯ. ರೀ ಇನ್ಸ್ಪೆಕ್ಟರ್, ಇವನ್ನ ಜೈಲಿನಲ್ಲಿ ಹಾಕಿ ಒದ್ದು ಚರ್ಮ ಸುಲಿರಿ, ಅಂದ್ರೆ ಗೊತ್ತಾಗುತ್ತೆ ಇನ್ನೊಂದು ಸಲ ಕಳ್ಳತನ ಮಾಡಬಾರ್ದೆಂದು. ಇನ್ಸ್ಪೆಕ್ಟರ್, ನನ್ನಣ್ಣ ಇಂಥ ಕಳ್ಳತನ ಮಾಡುವನಲ್ಲ. ದಯವಿಟ್ಟು ನನ್ನಣ್ಣನನ್ನು ಜೈಲಿಗೆ ಎಳೆದುಕೊಂಡು ಹೋಗಬೇಡಿ. ಪಂಚಮಿ ಹಬ್ಬಕ್ಕೆ ಅಂತ ನನ್ನನ್ನು ಕರೆಯಲು ಬಂದಿದ್ದಾನೆ ನನ್ನಣ್ಣ. ಅಣ್ಣ, ನನ್ನನ್ನು ಕರೆಯಲು ಬಂದು ಕಳ್ಳತನದ ಅಪವಾದವನ್ನು ಹೊರಿಸಿಕೊಂಡೆ ಅಲ್ಲಣ್ಣ ನೀನು. ಹೌದಮ್ಮ ತಂಗಿ, ಹೌದು. ಸಹೋದರಿಯನ್ನು ನಾಗರ ಪಂಚಮಿ ಹಬ್ಬಕ್ಕೆ ಕರೆಯಲು ಬಂದ ಈ ಕೊರಳ ಕುಡಿಗೆ ಕಳ್ಳನೆಂದು ಪಟ್ಟ ಕಟ್ಟಿತ್ತಮ್ಮ ಈ ವಿಧಿ. ಅಣ್ಣ, ನನ್ನ ಕರೆಯಲಿಕ್ಕೆ ಬಂದು ಇಂಥ ಕಳ್ಳತನದ ಅಪವಾದವನ್ನು ಹೊರಿಸಿಕೊಂಡಿಯಲ್ಲಣ್ಣ ನೀನು, ಹೊರಿಸಿಕೊಂಡಿಯಲ್ಲ. ಅಣ್ಣ, ನೀನು ಇಲ್ಲಿಗೆ ಬರಬಾರ್ದಾಗಿತ್ತಣ್ಣ, ನೀನು ಇಲ್ಲಿಗೆ ಬರಬಾರ್ದಾಗಿ. ಹೌದು ತಂಗಿ. ಅಣ್ಣ, ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ? ಬೆದರು ಬೊಮ್ಮೆ ನಿಂತಾಗೆ ನನ್ನ ಪತಿ ಮತ್ತು ನನ್ನ ಮೈದುನ ಬರುವ ಹೊತ್ತಾಯಿತು. ಒಳಗಡೆ ಹೋಗಿ ಅಡಿಗೆ ಮಾಡು.